ಇನ್ನು ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಕ್ಸಲರಿಗೆ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಕೊಂಡು ತಮ್ಮ ಇಡೀ ಜೀವನವನ್ನು ಹಾಳು ಮಾಡಿಕೊಂಡಿದ್ದಂತಹ ಜನರಿಗೆ, ನಕ್ಸಲರಿಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಶರಣಾಗತಿಗೆ ಮುಂದಾಗಿದ್ದೇ ಆದರೆ ನಿಯಮಗಳನ್ನು ಸರಳೀಕರಣಗೊಳಿಸುವಂತಹ ಭರವಸೆ ಕೊಟ್ಟಿದ್ದಾರೆ. ಆಯುಧ ರಕ್ತಪಾತದಿಂದಾಗಿ ಸಮಾಜ ಸುಧಾರಣೆ ಸಾಧ್ಯವಿಲ್ಲ. ಕೈಯಲ್ಲಿ ನಾವು ಆಯುಧ ಹಿಡ್ಕೊಂಡು ರಕ್ತಪಾತ ಹರಿಸಿ ಸಮಾಜ ಸುಧಾರಣೆ ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ಹೀಗಾಗಿ ಬಂದೂಕುಗಳನ್ನು ಕೆಳಗಿಟ್ಟು ಭವಿಷ್ಯ ಕಟ್ಕೊಳ್ಳೋದಕ್ಕೆ ಇದು ಸುಸಮಯ. ಒಂದು ವೇಳೆ ಏನಾದರೂ ಶರಣಾಗತಿಗೆ ಮುಂದಾಗಿದ್ದೇ ಆದರೆ ಅಗತ್ಯ ಕಾನೂನು ನೆರವು ಒದಗಿಸಿಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನೀವು ಮುಖ್ಯವಾಹಿನಿಗೆ ಏನಾದರೂ ಬಂದಿದ್ದೇ ಆದರೆ ಆಗ ನಿಮ್ಮ ಜೀವನ ಕೂಡ ಸುಧಾರಣೆ ಆಗುತ್ತೆ. ಅದಕ್ಕೆ ನೀವು ಮುಖ್ಯವಾಹಿನಿಗೆ ಬರಬೇಕನ್ನೋದು ಕೂಡ ನಮ್ಮ ಸರ್ಕಾರದ ಆಶಯ. ಈಗಿರುವಂತಹ ನಕ್ಸಲ್ ನೀತಿಯನ್ನು ಇನ್ನಷ್ಟು ಸರಳೀಕರಣಗೊಳಿಸಿ ಅದನ್ನು ಜಾರಿ ಮಾಡ್ತೀವಿ. ಶರಣಾಗತಿ ನೀತಿ ಅನ್ವಯ ಹಂತ ಹಂತವಾಗಿ ಆರ್ಥಿಕ ನೆರವು ಕೂಡ ನೀಡಲಾಗುತ್ತೆ. ನಕ್ಸಲ್ ವಿಚಾರದಲ್ಲಿ ಭರವಸೆ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಆಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಹೊಟ್ಟೆ ಎಷ್ಟಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ